ಒಂದು 50%ಗೆ ಅಮೆರಿಕದ ಪ್ರಾಕ್ಸಿಯಾಗಿ ಇಸ್ರೇಲ್ ಕೆಲಸ ಮಾಡ್ತಾ ಇರಬಹುದು ಇರಾನ್ಗೆ ವಿರುದ್ಧವಾಗಿ. ಇನ್ನೊಂದು 50% ನಂಬಕ್ಕಾಗಲ್ಲ ಅಂಥೇಳಿ ಇವೆರಡು ಬಿಟ್ಟರೂ ಕೂಡ ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಾದರೂ ಕೂಡ ಒಂದು ದಾಳಿಯನ್ನು ಮಾಡಲೇಬೇಕು, ತನ್ನ ಇರುವಿಕೆಯನ್ನು ಸ್ಥಾಪಿಸಿಕೊಳ್ಳಲೇಬೇಕಾಗುತ್ತದು. ಇದರ ಮಧ್ಯದಲ್ಲಿ ಅಮೆರಿಕಾಗೆ ಮುಖಭಂಗ ಆಗಿರತಕ್ಕಂಥ ಘಟನೆ ಒಂದು ನಡೆದಿದೆ. ಇಸ್ರೇಲ್ಗೆ ಅಮೆರಿಕ ಕೊಟ್ಟಿದ್ದಂಥ ಮಿಸೈಲ್ ಧ್ವಂಸವಾಗಿದೆ. ಇಲ್ಲಿ ವಿಶ್ವದ ಪವರ್ಫುಲ್ ಫೈಟರ್ ಜೆಟ್ F-35 ಇಲ್ಲಿ ಧ್ವಂಸವಾಗಿದೆ. ಪವರ್ಫುಲ್ ಫೈಟರ್ ಜೆಟ್ ಅಂತ ಕರೀತಾರೆ. ಪಾಕಿಸ್ತಾನದ ಬಳಿಯಲ್ಲಿ ಅಮೆರಿಕದ F-16 ಇದೆ, ಇಸ್ರೇಲ್ ಬಳಿಯಲ್ಲಿ ಅಮೆರಿಕದ F-35 ಇದೆ. ಇಂಥ F-35ಅನ್ನೇ ಇರಾನ್ ಹೊಡೆದುರುಳಿಸಿದೆ ಅಂತ. ಫೈಟರ್ ಜೆಟ್ F-35 ಇದನ್ನು ನಾಶ ಮಾಡಿರೋದು ಇರಾನ್. F-35 ಡೇಂಜರ್ ಅಟ್ಯಾಕರ್ ಅಂತ ಹೇಳಿದ್ದಿದ್ದು ದೊಡ್ಡಣ್ಣ, ತುಂಬ ಅಪಾಯಕಾರಿ ದಾಳಿಕೋರ ಇವನು ಅಂಥೇಳಿ F-35ಗೆ ಬಿರುದು ಕೊಟ್ಟಿದ್ದು ಅಮೆರಿಕ. ಶಕ್ತಿಶಾಲಿ ಕ್ಷಿಪಣಿ ಅಂತೇಳಿ ಹೇಳಿ ಇಸ್ರೇಲ್ಗೆ ಅಮೆರಿಕ ಮಾರಾಟ ಮಾಡಿತ್ತು. ಸುಳ್ಳು ಹೇಳಿ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಮಾಡಿತ್ತು ಅಮೆರಿಕ. ಅದು ಶಕ್ತಿಶಾಲಿಯಾಗಿದ್ದರೆ ಯಾಕೆ ನಾಶ ಆಗ್ತಾ ಇತ್ತದು ಅಂತ ಹೇಳಿ. ಏನಪ್ಪ ಈ ಫೈಟರ್ ಜೆಟ್ ವಿಶೇಷತೆ? 2016ರಲ್ಲಿ ಅಮೆರಿಕದಿಂದ ಇಸ್ರೇಲ್ F-35 ವಿಮಾನವನ್ನು ಖರೀದಿ ಮಾಡಿತ್ತು. 50 F-35 ಫೈಟರ್ ಜೆಟ್ ಯಾವ ರೀತಿಯಲ್ಲಿ ಭಾರತ ರಫೇಲನ್ನು ಖರೀದಿ ಮಾಡಿ ಇಟ್ಕೊಂಡಿದೆಯೋ ಅದೇ ರೀತಿಯಲ್ಲಿ ಇಸ್ರೇಲ್ ಅಮೆರಿಕಾಯಿಂದ F-35 ಫೈಟರ್ ಜೆಟ್ಟನ್ನು ಖರೀದಿ ಮಾಡಿತ್ತು. ಇಸ್ರೇಲ್ ಇದಕ್ಕೆ F-35 ಅದಿರ್ ಪರಾಕ್ರಮಿ ಅಂತೇಳಿ ಹೆಸರನ್ನು ಇಟ್ಟಿತ್ತು. ಆದರೆ ಈ ಅದಿರನ್ನೇ ಅದುರಿಸಿ ಬಿಸಾಕಿದೆ ಇರಾನ್. ಇದ್ರ ಬಗ್ಗೆ ಪ್ರಹ್ಲಾದ್ ಸರ್ನ ಕೇಳಬೇಕು. ಪ್ರಹ್ಲಾದ್ ಸರ್, ಈ ಒಂದು F-35 ವಿಚಾರ ಆಗಲಿ, ಶಸ್ತ್ರಾಸ್ತ್ರ ಬಲದಲ್ಲಿ ಇಸ್ರೇಲ್ನ ಸಾಮರ್ಥ್ಯವನ್ನಾಗಲಿ ಅಥವಾ ಇರಾನ್ ಇವತ್ತಿನ ಸ್ಥಿತಿಗತಿಯಲ್ಲಾಗಲಿ ಹೇಗೆ ನಾವು ಅಳೆಯಬಹುದು ಅಂತ? ಪ್ರಹ್ಲಾದ್ ಸರ್ ಕೇಳಿಸ್ತಾ ಇದೆಯಾ? ವೆಂಕಟೇಶ್ ಕೇಳಿಸ್ತಾ ಇತ್ತು, ಕಡಿಮೆ ಆಗೋಗಿದೆ ವಾಯ್ಸು. ಈ ಕೇಳಿಸ್ತಾ ಇದೆಯಾ ಸರ್? ಹೇಳಿ. F-35 ಬಗ್ಗೆ ಹೇಳ್ತಾ ಇದ್ರಿ, ಆಮೇಲೆ ಸಡನ್ಲಿ ವಾಯ್ಸ್ ನಿಂತೋಯ್ತು. F-35 ಇದೀಗ ಇದು ಇಸ್ರೇಲ್ ಬಳಿ ಇತ್ತು, ಅಮೆರಿಕ ಕೊಟ್ಟಿದ್ದದ್ದು, ಇದನ್ನ ಇರಾನ್ ಹೊಡೆದು ಹಾಕಿದೆ ಅಂತ ಹೇಳಿ ಇದನ್ನ ಯಾವ ಥರ ನಾವು ಹೇಳ್ಬೋದು, ವಿಶ್ಲೇಷಣೆ ಮಾಡ್ಬೋದು ಸರ್? ಇರಾನು F-35ನ ಹೊಡೆದಾಕಿದಾರ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರೂಫ್ ಏನಾರ ಬಂದಿದೆ ಅಥವಾ ಅವ್ರು ಕ್ಲೇಮ್ ಮಾಡಿರೋದನ್ನ ಅನ್ಕೋಬೇಕಾ? ಇಲ್ಲ ಸರ್, ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಯಾವ ದೇಶನೂ ಪೂರ್ತಿ ಸತ್ಯ ಹೇಳಲ್ಲ, ಪೂರ್ತಿ ಸುಳ್ಳು ಹೇಳಲ್ಲ ಅಂತ. ಯಾಕೆಂದ್ರೆ F-35 ಇಸ್ ದೇರ್ ಬೆಸ್ಟ್ ಫೈಟರ್ ಆಫ್ ಅಮೆರಿಕಾ. ಅದನ್ನ ಇರಾನ್ ಕ್ಲೇಮ್ ಮಾಡಿದ್ರೆ ಅದು ಪ್ರೂಫ್ ಇದ್ರೆ ಅವರು ಈ ಯಾವುದೇ ವಿಮಾನ ಆಗಲಿ ನಮಗೆ ಕರೆಕ್ಟ್ ಆಗಿರೋಂತಹ ಕ್ಷಿಪಣಿಗಳು, ರಾಕೆಟ್ಗಳು, ಇನ್ನೊಂದು ಹೇಳ್ತಾರೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತಾರೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಇದ್ದರೆ ಅಥವಾ ಕ್ಷಿಪಣಿಗಳಿದ್ದರೆ ಅಥವಾ ರಾಕೆಟ್ಗಳಿದ್ದರೆ, ಅಂದರೆ ಏರ್ ಟು ಏರ್ ಮಿಸೈಲ್ ಇರ್ಬೋದು, ಸರ್ಫೇಸ್ ಟು ಏರ್ ಮಿಸೈಲ್ ಇರ್ಬೋದು, ಅದನ್ನ ಅವ್ರು ಇದ್ದ ಪಕ್ಷದಲ್ಲಿ ಅಕಸ್ಮಾತ್ ಈ ಪೈಲಟ್ ಎರರ್ ಅಂತ ಇರುತ್ತೆ, ಪೈಲಟ್ ಗೊತ್ತಾಗಿರಲ್ಲ, ಅಥವಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಇಂದ ಅದು ಜಾಮ್ ಆಗಿರುತ್ತೆ, ಕಮ್ಯುನಿಕೇಶನ್ ಜಾಮ್ ಆಗಿರುತ್ತೆ, ಅಥವಾ ರೆಡಾರ್ ಪಿಕ್ಚರ್ ಸರಿಯಾಗಿ ಬಂದಿರಲ್ಲ, ಆ ಥರ ಆಗಿದ್ರೆ ಅವಾಗ ಏನಾಗುತ್ತೆ, ಯಾವುದೋ ಒಂದು ಕ್ಷಿಪಣಿ ಹೋಗಿ ಆ F-35ಗೆ ಹತ್ರ ಹೋದ್ರೆ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಆವಾಗ F-35 ಸದಾ ಅದು ನಿಂತ್ಕೊಳ್ಳೋಕ್ಕಾಗಲ್ಲ, ಇಟ್ ವಿಲ್ ಬಿ ಡಿಸ್ಟ್ರಾಯ್ಡ್, ಪೂರ್ತಿ ನಾಶನ ಆಗ್ಬಿಡುತ್ತೆ. ಆ ಥರ ಆಗಿರಬಹುದು. ಅಂದರೆ ಪ್ರೂಫ್ ಇದೆಯಲ್ವ ಅಂತ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಪ್ರೂಫ್ ಇದ್ರೆ ನಾವು ಒಪ್ಕೋಬೇಕಾಗುತ್ತೆ. ಬಟ್ ಯಾವುದೇ ವಿಮಾನವು 100% ರೋಬಸ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು 80% 90% ಇರುತ್ತೆ. ಇವರು ತುಂಬಾ ಚಾಕಚಕ್ಯತೆಯಿಂದ ಉಪಯೋಗಿಸಿದರೆ ಅದು ಬಿದ್ದಿರಬಹುದು, ಚಾನ್ಸ್ ಇದೆ. ತಪ್ಪು ಇರೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದು ಪ್ರೂಫ್ ಬಂದರೆ ಅವಾಗ ನಮಗೆ ಖಾತ್ರಿ ಆಗುತ್ತೆ. ಫೈನ್. ವೆಂಕಟೇಶ್ ನಾಯಕ್ ಸರ್, ಇಲ್ಲಿ ಯುದ್ಧ ವಿಮಾನ ಬಳಕೆ ಆಗಿದೆ ಅಂತ ಅನಿಸುತ್ತಾ? ಯುದ್ಧ ವಿಮಾನಗಳು ನಿಂತಲ್ಲೇ ಪ್ರಿಸಿಷನ್ ಅಟ್ಯಾಕ್ ರೀತಿಯಲ್ಲಿ ಅಲ್ಲಿ ವಿಮಾನ ಹಸೇನಲ್ಲಿ ನಿಂತಿರುತ್ತಪ್ಪ, ಅವಾಗ ಅಟ್ಯಾಕ್ ಮಾಡಿರಬಹುದಾ ಇರಾನ್ ಅಂತ ಹೇಳಿ? ಇಲ್ಲ, ಇದು ಅಟ್ಯಾಕ್ ಆಗಬೇಕಂತಂದ್ರೆ ಇಟ್ ಈಸ್ ಇನ್ ಫ್ಲೈಟ್ ಮೋಡ್. ಓಕೆ, ಫ್ಲೈಟ್ ಮೋಡ್ದಲ್ಲಿ ಇರಾನ್ದ ಟೆರಿಟರಿ ಅಥವಾ ಇಟ್ ಈಸ್ ಕ್ಲೋಸರ್ ಟು ಇರಾನ್ ಇರ್ತದೆ. ಓನ್ಲಿ ದೆನ್ ಏನಂತಂದ್ರೆ ಸಮ್ ಮಿಸೈಲ್ ಆಸ್ ಹಿಟ್ F-35. ಓಕೆ. ಸೊ ಇವು F-35 ಪವರ್ಫುಲ್ಲು, Su-57 ಪವರ್ಫುಲ್ಲು, ಇವೆಲ್ಲ ಇದ್ರದ್ದು ಟೆಸ್ಟ್ ಎಲ್ಲಿ ಆಗ್ತದಂದ್ರೆ ಯುದ್ಧದ ಮೈದಾನದಲ್ಲಿ ಆಗ್ತದೆ. ಕರೆಕ್ಟ್. ಬರೇ ಏರ್ ಶೋದಲ್ಲಿ, ಟ್ರಯಲ್ದಲ್ಲಿ, ಏರ್ ಎಕ್ಸರ್ಸೈಸಲ್ಲಿ ಆಗಲ್ಲ.
ನಾಟ್ ಓನ್ಲಿ ದ್ಯಾಟ್, ಒಂದು ವುಮನ್ ಪೈಲಟ್ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಇರಾನ್ದವರು. ಶಿ ಮಸ್ಟ್ ಹವ್ ಎಜೆಕ್ಟೆಡ್, ಏನಂತಂದ್ರೆ ಆಫ್ಟರ್ ಇಟ್ ಹ್ಯಾಸ್ ಬಿನ್ ಹಿಟ್. ಓಕೆ. ಸೊ ದೆರ್ ಇಸ್ ಅ ನ್ಯೂಸ್ ಅಬೌಟ್ ಒಂದು ವುಮನ್ ಪೈಲಟ್, ಶಿ ಈಸ್ ಅಂಡರ್ ಕಸ್ಟಡಿ ಆಫ್ ಇರಾನ್. ಸೊ ಇಟ್ ಇಸ್ ಅನ್ಬಿಟೇಬಲ್ ಅಂತ ಯಾವುದೇ ಎಕ್ವಿಪ್ಮೆಂಟ್ ಆಗಲಿ, ಅನ್ಬಿಟೇಬಲ್ ಅಂತ ಯಾವ್ದು ಹೇಳೋಕ್ಕಾಗೋದಿಲ್ಲ. ಏನಂದ್ರೆ ಇಟ್ ಹ್ಯಾಸ್ ಗಾಟ್ ಸಮ್ ಮಿಲಿಟರಿ ಅಡ್ವಾಂಟೇಜಸ್, ಟೆಕ್ನಾಲಿಕಲ್ ಅಡ್ವಾಂಟೇಜಸ್, ಎವೆನಿಕ್ಸ್ ಅಡ್ವಾಂಟೇಜಸ್ ಅವೆಲ್ಲ ಇರ್ತಾವ. ಅದ್ರ ಜೊತೆಗೆ ನಿಮ್ಮ ಪೈಲಟನ್ನು ಅಷ್ಟೇ ಎಕ್ಸ್ಪರ್ಟ್ ಇರಬೇಕು. ಫ್ಲೈ ಮಾಡ್ತಕ್ಕಂಥ ಪೈಲಟ್ ಎರರ್ ಇರಬಾರ್ದು. ಓಕೆ. ಸೊ ಓನ್ಲಿ ದೆನ್ ಅದು ವೆಪನ್ಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಇದು ಬರ್ತದೆ. ಬಟ್ F-35 ಹೊಡೆದು ಹಾಕಿದ್ದಾರೆ ಅಂದರೆ ಇಟ್ ಇಸ್ ಮುಖಭಂಗ ಡೆಫಿನೆಟ್ಲಿ. ಏನಂತಂದ್ರೆ ಅಮೇರಿಕಾ ಇಟ್ ಕನ್ಸಿಡರ್ಸ್ ಇಟ್ ಸೆಲ್ಫ್ ಅಸ್ ಅ ಸೂಪರ್ ಪವರ್ ಅಂತ ಒಂದು ಏರ್ಕ್ರಾಫ್ಟ್. ಅಂಡ್ ಮೋರ್ ಓವರ್ ದೇ ಆರ್ ಟ್ರೈಂಗ್ ಟು ಗಿವ್ ಇಟ್ ಟು ಅಸ್. ನಾವು ಏನಪ್ಪ ಅಂದ್ರೆ F-35 ನಮ್ಮಿಂದ ತೊಗೊಳ್ರಿ ಅಂತಕೊಂಡು ಇತ್ತೀಚೆಗೆ ಡೀಲ್ ನಡೀತಾ ಇದೆ. ಓಕೆ. ಸೊ ವಿ ಹ್ಯಾವ್ ಟು ಸಿ F-35 ಸ್ಟೇಟಸ್ ಹೆಂಗಿದೆ. ಅಲ್ಲಿದ್ದ ಎಲಾನ್ ಮಸ್ಕ್ ಹೇಳ್ತಾನೆ ಇಟ್ ಇಸ್ ಅ ಜಂಕ್ ಅಂತಾನೆ ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟಿದೆ, F-35 ಇಸ್ ಅ ಜಂಕ್ ಅಂತಕೊಂಡು. ಸೊ ವಿ ಹ್ಯಾವ್ ಟು ಸಿ. ಓಕೆ. ಪ್ರೇಮಶೇಖರ ಸರ್, ಈ ರಷ್ಯಾ ಯುಕ್ರೇನ್ ಯುದ್ಧವಾದಾಗ ಒಂದು ದೊಡ್ಡ ವರದಿ ಬಂದಿತ್ತು ಸರ್. ಆ ವರದಿ ರಷ್ಯಾ ಯಾವೆಲ್ಲ ಈ ಕ್ಷಿಪಣಿಗಳನ್ನು ತನ್ನ ಶಸ್ತ್ರಾಗಾರದಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನು ಬಳಸ್ತೋ ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಕೆಲವು ಸಿಡಿಯಲೇ ಇಲ್ಲ. ಇದು ಚೆನ್ನಾಗಿ ನೆನಪಿರಬೇಕು ಸರ್ ನಿಮಗೂ ಕೂಡ. ಕೆಲವು ಟ್ಯಾಂಕರ್ಗಳು ಮಧ್ಯಮಧ್ಯಕ್ಕೆ ಕೈ ಕೊಟ್ಟಿತ್ತು, ಕೆಲವಕ್ಕೆ ಡೀಸೆಲ್ ಇರಲಿಲ್ಲ, ಫ್ಯೂಯಲ್ ಇರಲಿಲ್ಲ, ಇವೆಲ್ಲ ಬಂತು. ಆಗ ಭಾರತ ಯೋಚನೆ ಮಾಡಬೇಕು, ಕಾರಣ ಭಾರತ ರಷ್ಯಾದಿಂದ ಶಸ್ತ್ರಾಸ್ತ್ರ ಜಾಸ್ತಿ ತರಿಸ್ಕೊಳ್ಳೋದು ಅಂಥೇಳಿ. ಈಗ ಬಿಡಿ, ಗಣನೀಯವಾಗಿ ರಷ್ಯಾ ಮೇಲಿನ ಶಸ್ತ್ರಾಸ್ತ್ರ ಅವಲಂಬನೆ ಕಡಿಮೆ ಆಗಿದೆ. ಅಮೆರಿಕ, ನಾವು ಫ್ರೆಂಚು, ಈ ಕಡೆಲ್ಲ ನಾವು ಗಮನ ಕೊಡ್ತಾ ಇದ್ದೀವಿ. ಈಗ ಅಮೆರಿಕಾದ ಯುದ್ಧ ವಿಮಾನಗಳು ಅದು ಪೈಲಟ್ ಕಾರಣಕ್ಕಾಗಿದೆಯೋ ಅಥವಾ ಅದರ ಸಾಮರ್ಥ್ಯವೇ ಅಷ್ಟಿತ್ತೋ ಅಥವಾ ಅದನ್ನು ಮೀರಿದಂಥ ಶಕ್ತಿ ಇರಾನ್ ಬಳಿ ಇತ್ತೋ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೊ ಹೀಗಿದ್ದಾಗಲೂ ಕೂಡ ರೀಥಿಂಕ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವಾಗ ಇದೆಯಾ ಶಸ್ತ್ರಾಸ್ತ್ರದ ವ್ಯಾಪಾರದ ವಿಚಾರದಲ್ಲಿ ಅಂತ? ಇನ್ಫ್ಯಾಕ್ಟ್ ವೆಂಕಟೇಶ್ ನಾಯಕ್ ಅವರು ಬಹಳ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರು. ಯಾವುದೇ ಶಸ್ತ್ರಾಸ್ತ್ರದ ಪರೀಕ್ಷೆ ಆಗೋದು ಏರ್ ಶೋಗಳಲ್ಲಿ ಅಲ್ಲ, ಯುದ್ಧರಂಗದಲ್ಲಿ ಅಂತ. ತುಂಬಾ ಒಳ್ಳೆ ಮಾತು. ಇನ್ಫ್ಯಾಕ್ಟ್ ಈ F-35 ಆಗಲಿ ಅಥವಾ ಅಮೆರಿಕದ ಫೇಮ್ಡ್ ಪ್ರಿಡೆಟರ್ ಡ್ರೋನ್ಸ್ MQ-9 ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಕೇಳ್ತಾ ಇದ್ದ ಮಾತುಗಳೆಲ್ಲ ಅವೆಲ್ಲ ಅಂದ್ರೆ ಇನ್ವಿನ್ಸಿಬಲ್ ಅಂತ. ಆದ್ರೆ 2 ವಾರಗಳ ಹಿಂದೆಯೇ ಒಂದು F-35 ಸ್ಟೆಲ್ತ್ ಬಾಂಬರ್ ಅನ್ನ, ಇನ್ಫ್ಯಾಕ್ಟ್ ಅದು ಕಾಣಿಸ್ಕೊಳ್ಳೋದಿಲ್ಲ, ಅದು ಅಷ್ಟು ದೊಡ್ಡ ಬಾಂಬರ್, ಒಂದು ಟೆನ್ನಿಸ್ ಬಾಲ್ ಸೈಜ್ ಅಲ್ಲಿ ಅಷ್ಟೇ ಅದು ಕಾಣಿಸ್ಕೊಳ್ಳೋದು. ಹಾಗೆ ಸ್ಟೆಲ್ತ್ ಬಾಂಬರ್ ಅನ್ನ ಮತ್ತೆ ಪ್ರಿಡೆಟರ್ 2 ಡ್ರೋನ್ ಗಳನ್ನು ಸಹ ಹೂತಿಗಳು ಹೊಡೆದಾಕಿದ್ರು. ಅಂದ್ರೆ ಹೂತಿಗಳನ್ನು ಒಂದು ಆಕ್ಚುಲಿ ಒಂದು ಆರ್ಗನೈಸ್ಡ್ ಆರ್ಮಿ ಅಲ್ಲ, ಅದೊಂದು ರೀತಿ ಆಕ್ಚುಲಿ ಒಂದು ಅಂತದೊಂದು ಒಳ್ಳೆ ಆಕ್ಚುಲಿ ಸ್ಟ್ಯಾಂಡಿಂಗ್ ಆರ್ಮಿ ಅಂತ ನಾವು ತಗೊಳಕಾಗಲ್ಲ. ಅವರೇ F-35 ಅನ್ನ ಮತ್ತೆ ಪ್ರಿಡೆಟರ್ ಡ್ರೋನ್ ಗಳನ್ನ ಹೊಡೆದಾಕಿರೋ ಉದಾಹರಣೆ 2 ವಾರಗಳ ಹಿಂದೆ ನಮಗೆ ಸಿಕ್ಕಿದಾಗ ಹೂತಿಗಳಿಗಿಂತಲೂ ಹೆಚ್ಚು ಪವರ್ಫುಲ್ ಮತ್ತೆ ಆರ್ಗನೈಸ್ಡ್ ಆದಂತ ಇರಾನಿಯನ್ ಮಿಲಿಟರಿ ಸಿಸ್ಟಮ್ F-35 ಅನ್ನ ಹೊಡೆದಾಕಿದ್ರೆ ಅದ್ರಲ್ಲಿ ನಾವು ಆಶ್ಚರ್ಯ ಪಡಬೇಕಾಗೇ ಇಲ್ಲ. ಅಂದ್ರೆ ಅದು ಮಚ್ ಹೈಪ್. ಅಮೆರಿಕ ಅದ್ರ ಹಿಂದೆ ಹಾಕಿದ್ದು ಅದ್ರ ನಿಜವಾದ ಸಾಮರ್ಥ್ಯ ಅಲ್ಲ, ಹೆಚ್ಚು ಇರೋದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನ ಅಮೆರಿಕ ಹೇಳ್ಕೋತಾ ಇತ್ತು, ಬಹುಶಃ ಸೇಲ್ ಮಾಡೋದಕ್ಕೋಸ್ಕರ ಅಂತ ನಾವು ಅನ್ಕೋಬಹುದು. ಆಯ್ತು, ಆದ್ರೆ ಇರಾನ್ ಆಕ್ಚುಲಿ ಆತನ ಉರುಳಿಸಿದ್ದೀನಿ ಅನ್ನೋದಕ್ಕೆ ಏನ್ ಆಧಾರ ಕೊಟ್ಟಿದೆ? ನಂಬಲಾರ್ಹವಾದ ಆಧಾರಗಳು ಸಿಕ್ಕಿಲ್ಲ. ಅದು ಉರುಳಿಸಿಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ನಮ್ಗೆ ಆಧಾರ ಬೇಕು. ಪಾಕಿಸ್ತಾನ ಸಹ ಹೇಳ್ತಾ ಇತ್ತು ರಫೈಲ್ ಅನ್ನು ಉರುಳಿಸಿದ್ದೀವಿ ಅಂತ. ಏನ್ ಆಧಾರ ಕೊಡ್ತು? ಏನು ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ಚೈನೀಸ್ ಟಿವಿನಲ್ಲಿ ಕಂಡಂತ ಒಂದು ವಿಡಿಯೋ, ಆ ವಿಡಿಯೋ ಸಹ ಆಕ್ಚುಲಿ ಏನೋ ಡಾಕ್ಟರ್ಡ್ ವಿಡಿಯೋ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಬಿಟ್ರೆ ಅಂತ ಒಂದು ಒಂದು ಆಧಾರ ನಮಗೆ ಸಿಗ್ತಾ ಇಲ್ಲ. F-16 ಇರಾನಿಯನ್ ಉರುಳಿಸಿದ್ದಾರೆ ಅಂದ್ಕೊಂಡು. ಆದ್ರೆ ಆಕ್ಚುಲಿ ನನಗೆ ಹೀಗಾಗಿ ನಾವು ಈಗಾಗಲೇ ಇಂಡಿಯನ್ ಗವರ್ಮೆಂಟ್ ಡಿಸೈಡ್ ಮಾಡಿದೆ F-35 ಬೇಡ, ನಾವು Su-57 ಹೋಗ್ತೀವಿ ಅಂತ. ಹೀಗಾಗಿ F-35 ಈಗಾಗಲೇ ನಮ್ಮ ಇದರ ಲಿಸ್ಟ್ ಇಂದ ಹೊರಟೋಗ್ಬಿಟ್ಟಿದೆ. ಸೊ ವಿ ನೀಡ್ ನಾಟ್ ವರಿ ಮಚ್ ಅಬೌಟ್ ದಟ್. ಅಂಡ್ ಆಕ್ಚುಲಿ ರಷ್ಯನ್ ವೆಪನ್ಸ್ ಈಗ S-400 ಆಗ್ಲಿ, ಅವ್ರ ಜೊತೆ ನಾವು ತಯಾರು ಮಾಡಿರುವಂತ ಬ್ರಾಹ್ಮಸ್ ಆಗ್ಲಿ, ಅವರ ಕೇಪಬಿಲಿಟಿ ನಾವು ನೋಡಿದ್ವಿ ಮೊನ್ನೆ ಸಿಂಧೂರ್ನಲ್ಲಿ. ಜೊತೆಗೆ S-57 ಉತ್ತಮ ಅಂತ ನಮ್ಮ ಇಂಡಿಯನ್ ಗವರ್ಮೆಂಟ್ ಡಿಸೈಡ್ ಮಾಡಿದೆ. ಫೈನ್. ಥ್ಯಾಂಕ್ ಯು ಪ್ರೇಮಶೇಖರ ಸರ್. ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಿ. ಯುದ್ಧ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ, ಗೆದ್ದವನು ಸೋತವನು ಸತ್ತ ಅಂತ ಒಂದಿದೆ. ಯುದ್ಧದಲ್ಲಿ ಪೂರ್ತಿ ನಿಜ ಯಾವತ್ತೂ ಆಚೆ ಬರಲ್ಲ ಅಂಥೇಳಿ ಅವರವರ ಮೂಗಿನ ನೇರಕ್ಕೆ, ಅವರ ದೇಶದ ನೇರಕ್ಕೆ ಅವರು ಮಾತನಾಡ್ಕೊಳ್ತಾರೆ. ಇದರ ಮಧ್ಯೆ ಕೂಡ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.